ತುಂಬ ದಿನ ಆಯಿತು ಬಂದು. ಇವತ್ತು ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಶಿವಮೊಗ್ಗದಲ್ಲಿ. ನಮ್ಮ ಮನೆಯಲ್ಲಿ ಇವತ್ತು ಮಾಲಯ ಅಮಾವಾಸ್ಯೆ, ಅದೇನು ಪಿತೃಪಕ್ಷ ಅಂತ ಹೇಳ್ತಾರೆ. ಹಿರಿಯರಿಗೆಲ್ಲ ಒಂದು ಪೂಜೆ ಮಾಡಿ ಅನ್ನ ಹಾಕುವಂಥ ಒಂದು ಫಂಕ್ಷನ್ನು. ಇವತ್ತು ಏನೇನು ಅಡುಗೆ ಮಾಡ್ತೀವಿ, ಏನೇನು ಇರುತ್ತೆ ಅಂತ ಹೇಳಿ ಚಿಕ್ಕದಾಗಿ ಒಂದು ಬ್ಲಾಗ್ ಮಾಡಿ ಹಾಕ್ತೀನಿ. ಲೆಟ್ಸ್ ಗೋ. ಹಾಯ್, ಎದ್ದೆ ನೋಡಿ. ಇಲ್ಲಿ ನನ್ನ ಮಕ್ಕಳು ಮಲಗಿರೋದನ್ನ ತೋರಿಸ್ತಾ ಇದ್ದೀನಿ. ಎಲ್ಲಡಿ ನನ್ನ ಒಬ್ಬ ಮಗ ಹೆಂಗ ಮಲಗಿದ್ದಾನೆ, ಮತ್ತೆ ನನ್ನ ಮಗಳು ಬನ್ನಿ. ಇಲ್ಲಿ ನಮ್ಮಮ್ಮ ಇಡ್ಲಿ ಉಯ್ತಾ ಇದ್ದಾರೆ ನೋಡಿ. ಇಡ್ಲಿ ದೋಸೆ ಇದ್ರೆ ಲೇಟ್ ಆಗತ್ತೆ ಅಂತ ಹೇಳಿ ಇಡ್ಲಿ ಹಾಕ್ತಾ ಇದ್ದಾರೆ. ಚಾ ಇಟ್ಟಿದ್ದಾರೆ. ನೋಡಿ ನಮ್ಮಪ್ಪ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾರೆ. ಇದೆಲ್ಲ ಖಾರ ಎಲ್ಲ ತಂದು ಫೋಟೋ ತರಿಸಿ ನೋಡಿ ನನ್ನ ಹೆಂಡತಿ ಹೀಗೆ ಮುಖ ತೊಳಿತಾ ಇದ್ದಾಳೆ. ಇವಾಗ ಫಿಶ್ ಮಾರ್ಕೆಟ್ಗೆ ಹೋಗ್ತಾ ಇದೀವಿ ಎಲ್ಲಾರು. ನೋಡಿ ಎಲ್ಲ ಗಂಟು ಬಿದ್ದಿದ್ದಾರೆ. ನಾನು ಬರ್ತೀನಿ ಅಂತ ಹೇಳಿ ನೋಡಿ ನನ್ನ ಮಗಳು. ಫಿಶ್ ಮಾರ್ಕೆಟಿಗೆ ಎಂಟ್ರಿ ಆಗ್ತಾ ಇದೀವಿ ನೋಡಿ. ಶಿವಮೊಗ್ಗ ಮೀನು ಮಾರುಕಟ್ಟೆ ನೋಡಿ. ಶಿವಮೊಗ್ಗದ ಮೀನು ಮಾರುಕಟ್ಟೆಗೆ ಹೋಗ್ತಾ ಇದ್ದೀವಿ. ಮೀನ್ ಚಿಕನ್ ಪರ್ಚೇಸ್ ಮಾಡಲಿಕ್ಕೆ ನನ್ನ ಮಗಳಿಗೆ ವಿಡಿಯೋ ಮಾಡಲಿಕ್ಕೆ ಮೊಬೈಲ್ ಬೇಕಂತೆ, ಕೊಡ್ತಾ ಇಲ್ಲ ಅಂತೇಳಿ ಸಿಟ್ಟಾಗಿದ್ದಾಳೆ. ನೋಡಿ ನೋಡಿ ಯಾವ್ಯಾವ ಥರ ನಿಮಗೆ ಒಂದು ಒಣ ಮೀನು ಯಾವ ಥರ ಬೇಕು ಆ ಥರ ಎಲ್ಲ ಇಟ್ಕೋಬೋದು. ಒಣ ಮೀನು ಅದೇ ಮೀನು ಗೊಂಡಾಸು ಹೇಳಿ. ನೆಕ್ಸ್ಟ್ ಒಣ ಮೀನು ಶಾಪಿಂಗ್. ಸಣ್ಣ ಮೀನಿಲ್ಲ, ಜಗ್ಗು ಮೀನು ಅದು ತುಂಬ ದೊಡ್ಡದಿಲ್ಲ. ಎಷ್ಟದು? ನಾವು ಮಾಲಯ ಅಮಾವಾಸ್ಯೆಗೆ ಮೀನು, ಏಡಿ, ನನ್ನ ಹೆಂಡತಿಗೆ ಒಣಮೀನು, ಆಮೇಲೆ ಚಿಕನ್ನು ತಗೊಂಡು ಈಗ ಹೊರಟಿದ್ದೀವಿ. ನಮ್ಮ ಅಕ್ಕನ ಮಗನ ಮಾತು. ಹೌದಾ? ನಾನು ನಿಮಗೆ ಸಿಂಗಾರ ಶಿರಿಯೇ ಹಾಡು ನೆನಪಾಗುತ್ತಾ? ಫಸ್ಟು ಹೊಟ್ಟೆನ ಬಗಿಬೇಕು, ಆಮೇಲೆ ಬೆನ್ನನ್ನು ತೆಗಿಬೇಕು. ಫೈನಲಿ ಅಡಿಗೆ ಕಂಪ್ಲೀಟ್ ಆಗಿದೆ. ಏನೇನಾಗಿದೆ ಅಂತ ನೋಡೋಣ. ಇದು ಏಡಿ ಸಾರು, ನನ್ನ ಮಗಳ ಏಡಿ ಸಾರು. ನಾನು ಮಾಡಿದಂತ ಗೀ ರೈಸ್ ಆ್ಯಂಡ್ ಹಂಗೆ ಬಂದರೆ ಮಟನ್ ಗ್ರೇವಿ. ನೆಕ್ಸ್ಟ್
ಚಿಕನ್ ಸುಕ್ಕ, ಓಹೋ, ಇದು ಕುಂದಾಪುರ ಸ್ಟೈಲ್ ಚಿಕನ್ ಸುಕ್ಕ. ಚೌತೆಕಾಯಿ, ಸೌತೆಕಾಯಿ, ನಿಂಬೆಹಣ್ಣು, ನಿಂಬೆಹಣ್ಣು, ಮೊಟ್ಟೆ, ಬಾಯ್ಲ್ಡ್ ಎಗ್. ವಾವ್. ಚಿಕನ್ ಸಾರು, ಚಿಕನ್ ಸಾರು ಒಂದು ಕುದೀತಾ ಇದೆ. ರೈಸು, ಇಲ್ಲಿ ಬನ್ನಿ ಉಬ್ಬಿಲ್ಲ. ಹಾ ರೈಸು, ನೋಡಿ, ಕಡುಬು. ಅನ್ನ, ಮಲ್ನಾಡ್ ಸ್ಪೆಷಲ್ ಕಡುಬು, ವೇಟ್ ಬೀನ್ಸ್ ಪಲ್ಯ, ಮೀನ್ ಸಾರು, ಊಟಕ್ಕೆ ಬಾಳೆದೆಲೆ, ಕಜ್ಜಾಯ, ನಮ್ಮವ್ವ ಜೀರಾ. ನೋಡಿ, ಇದು ದೇವರಿಗೆ ವೆಜ್ಜು, ಸಪ್ರೇಟ್ ಊದುಬತ್ತಿ. ಮತ್ತೆ ಇದು ಹಿರಿಯರಿಗೆ. ಅವ್ರು ಗೊತ್ತೇ ಇಲ್ಲ ಬೆಳಿಗ್ಗೆ ಅದು ಮಾಡ್ಬಂದು ಹಾಕ್ಬಾರ್ದು ಕಣ್ರಿ ಇವತ್ತು ಚಿಕನ್ ದಿವಸ ಇಡಬಾರ್ದು ಗೊತ್ತಿಲ್ಲ